ಶ್ರೀ ದುರ್ಗಾದೇವಿ ಜಾತ್ರೆ ನಿಮಿತ್ತವಾಗಿ ಶೇಡಿಗಾಗಿ ಸಿಡಿದಿದ್ದ ಶಿವನಾಗ ಎಂಬ ಸುಂದರ ಸಾಮಾಜಿಕ ನಾಟಕವನ್ನು ನಮ್ಮ ಪಟ್ಟಣದ ಕಲಾವಿದರು ಅರ್ಪಿಸ್ತಾ ಇದ್ದಾರೆ. ಈ ನಾಟಕದ ಉದ್ಘಾಟಕರಾಗಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಬಡವರ ಬಂಧು ಅರ್ಜುನ್ ಕಕ್ಕ ತಮ್ಮಣ್ಣ ನಾಯ್ಕವಾಡಿ KPCC ಸದಸ್ಯರು ಇವರು ನಾಟಕದ ಉದ್ಘಾಟಕರಾಗಿ ಆಗಮಿಸಿದ್ದಾರೆ. ಅವರನ್ನು ಶ್ರೀ ದುರ್ಗಾದೇವಿ ಜಾತ್ರಾ ಕಮಿಟಿಯ ಪರವಾಗಿ ಹಾಗೂ ಈ ನಾಟಕದ ಕಮಿಟಿಯ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಈ ನಾಟಕದ ಮುಖ್ಯ ಅತಿಥಿಗಳಾಗಿ ಸಚಿನನ್ನ ನಾಯ್ಕವಾಡಿಯವರು ಕೂಡ ಆಗಮಿಸಿದ್ದಾರೆ. ಅವರನ್ನು ಕೂಡ ದುರ್ಗಾದೇವಿ ಜಾತ್ರಾ ಕಮಿಟಿಯ ಪರವಾಗಿ ಹಾಗೂ ಈ ನಾಟಕದ ಕಲಾ ತಂಡದ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಈ ನಾಟಕದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂತಹ ನಮ್ಮ ದುರ್ಗಾದೇವಿ ದೇವಸ್ಥಾನದ ಪೂಜಾರಿಗಳಾಗಿರ್ತಕ್ಕಂಥ ಕಾಶಪ್ಪ ಕಕ್ಕ ಮೇತ್ರಿ ಅವರು ಕೂಡ ಆಗಮಿಸಿದ್ದಾರೆ. ಅವರನ್ನು ಕೂಡ ತುಂಬ ಹೃದಯ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಶಿವಾಪುರದ ಶ್ರೀ ದುರ್ಗಾದೇವಿಯ ಪೂಜಾರಿಗಳಾಗಿರ್ತಕ್ಕಂಥ ಹನುಮಂತನ ಪೂಜಾರಿ ಅವರು ಕೂಡ ಆಗಮಿಸಿದ್ದಾರೆ. ಅವರನ್ನು ಕೂಡ ತುಂಬ ಹೃದಯ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಮತ್ತೋರ್ವ ಅತಿಥಿಗಳಾಗಿರ್ತಕ್ಕಂಥ ಪ್ರಕಾಶನ ಪಟ್ಟಣ ಶೆಟ್ಟಿ ಅವರು ಕೂಡ ಆಗಮಿಸಿದ್ದಾರೆ. ಅವರನ್ನು ಕೂಡ ತುಂಬ ಹೃದಯ ಸ್ವಾಗತ ಬಯಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಈ ನಾಟಕಕ್ಕೆ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ನಿಶಾನಿ ಮಠ ಅವರು ಆಗಮಿಸಿದ್ದಾರೆ. ಅವರನ್ನು ಕೂಡ ತುಂಬ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಲಕ್ಷ್ಮಣ್ ನಾಯ್ಕವಾಡಿಯವರು ಕೂಡ ಆಗಮಿಸಿದ್ದಾರೆ. ಅವರನ್ನು ಕೂಡ ತುಂಬ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ರವೀಂದ್ರ ಜಂಬಿಗೆ ಕೂಡ ಆಗಮಿಸಿದ್ದಾರೆ. ಅವರಿಗೆ ತುಂಬ ಸ್ವಾಗತ. ಅದೇ ರೀತಿಯಾಗಿ ಲಕ್ಷ್ಮಣ್ ಕಾಕ ಕುಶ್ಮುಂಡಿ ಅವರು ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತ. ಪುಂಡ್ಲಿಕಣ್ಣ ಗಿಡ್ಡೋಗಳವರು ಕೂಡ ವೇದಿಕೆ ಮೇಲಿದ್ದಾರೆ. ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತ. ಸಿಡ್ಲಪ್ಪಣ್ಣ ಕೊಂತೆನವರು ಕೂಡ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಅವ್ರಿಗೂ ಕೂಡ ತುಂಬ ಹೃದಯದ ಸ್ವಾಗತ. ಸದಾಪಣ್ಣ ಬಬಲೇಶ್ವರ್ ಅವರು ಕೂಡ ವೇದಿಕೆ ಮೇಲೆ ಆಗಿದ್ದಾರೆ. ಅವ್ರಿಗೂ ಕೂಡ ತುಂಬ ಹೃದಯದ ಸ್ವಾಗತ. ಬಸವಂತಣ್ಣ ಅಂಬಿನಾಯ್ಕ ಅವರು ಕೂಡ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಅವ್ರಿಗೂ ಕೂಡ ತುಂಬ ಹೃದಯದ ಸ್ವಾಗತ. ಸದಾಶಿವ ಮೇತ್ರಿ ಅವರು ಕೂಡ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಅವ್ರಿಗೂ ತುಂಬ ಸ್ವಾಗತ. ದುರ್ಗಪ್ಪ ಕಮಾಲ್ ಅವರು ಕೂಡ ಈ ವೇದಿಕೆ ಮೇಲೆ ಆಸೀನರಾಗಿದೆ. ಅವ್ರಿಗೂ ತುಂಬ ಸ್ವಾಗತ. ಅದೇ ರೀತಿಯಾಗಿ ಹಾಲಪ್ಪಣ್ಣ ನಾಯ್ಕವಾಡಿ ಅವರು ಆಗಮಿಸಿದ ಅವ್ರಿಗೂ ಕೂಡ ಸ್ವಾಗತ. ಸಂತೋಷ್ ಜೋಕ್ರಿ ಅವರಿಗೂ ಕೂಡ ಸ್ವಾಗತವನ್ನು ಬಯಸುತ್ತಾ ಅವರಿವರೆನ್ನದೇ ಈ ವೇದಿಕೆ ಮೇಲೆ ಬಾಬು ಕಮಾಲ್ ಅವರು ಕೂಡ ಈ ವೇದಿಕೆ ಮೇಲೆ ಆಸೀನರಾಗಿ ಅವ್ರಿಗೂ ಕೂಡ ತುಂಬ ಸ್ವಾಗತವನ್ನು ಬಯಸುತ್ತಾ ಅದೇ ರೀತಿಯಾಗಿ ಸಂಜು ಅಂಬಿನಾಯಕ್ ಹೆಸರು ಹೇಳ್ಕೊಂಡಿದ್ದ ಮಹೇಶ್ ಕೊಂತೆನವರು ಎಲ್ಲರನ್ನೂ ಕೂಡ ತುಂಬ ಸ್ವಾಗತವನ್ನು ಬಯಸುತ್ತಾ ಅವರಿವರೆನ್ನದೇ ಈ ಕಾರ್ಯಕ್ರಮಕ್ಕೆ ಪರೋಕ್ಷವಾಗಿ ಹಾಗೂ ಪ್ರತ್ಯಕ್ಷವಾಗಿ ಸಹಕರಿಸಿದ ಎಲ್ಲರನ್ನೂ ಅವರಿವರನ್ನದೇ ಸ್ವಾಗತವನ್ನು ಬಯಸುತ್ತಾ ಈ ಸ್ವಾಗತ ಭಾಷಣವನ್ನು ಮುಗಿಸ್ತಾ ಇದ್ದೀವಿ. ಈಗ ಮಾಲಾರ್ಪಣೆ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಉದ್ಘಾಟಕರು ನಮ್ಮಲ್ಲೆಲ್ಲ ನೆಚ್ಚಿನ ನಾಯಕರು ಆದಂಥ ಅರ್ಜುನ್ ಕಾಕ ನಾಯ್ಕವಾಡಿ ಅವರಿಗೆ ಬಸವರಾಜ್ ಗಿಡ್ಡೋಗ ಇವರಿಂದ ಮಾಲಾರ್ಪಣೆ. ಯಾರೇ ಬಂದರು ಎದುರಾರಿ ನಿಂತರು ಪ್ರೀತಿ ಹಂಚುವ ಯಜಮಾನ ಜೀವ ಹೋದರು ಅಂದರು ಮಾತು ತಪ್ಪದ ಯಜಮಾನ ಕೂಗಿ ಕೂಗಿ ಹೇಳುತ್ತೈತಿ ಇಂದು ಜಮನ. ಧನ್ಯವಾದಗಳು. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಸಚಿನನ್ನ ನಾಯ್ಕವಾಡಿ ಅವರು ಕೂಡ ಆಗಮಿಸಿದ್ದಾರೆ. ಅವರಿಗೆ ಯಲ್ಲಪ್ಪ ಕೊಂತೆನವರಿಂದ ಮಾಲಾರ್ಪಣೆ. ಕೂಗಿ ಕೂಗಿ ಹೇಳುತ್ತೈತಿ ಇಂದು ಜಮಾನ ಸ್ವಾಭಿಮಾನ ನನ್ನ ಪ್ರಾಣ ಅನ್ನೋ ಪ್ರಯಾಣ ಇಂದ ನೋಡು ನೀ ಯಜಮಾನ. ಶ್ರೀಯುತರಿಗೆ ಧನ್ಯವಾದಗಳು. ಅದೇ ರೀತಿಯಾಗಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪ್ರಕಾಶನ ಪಟ್ಟಣ ಶೆಟ್ಟಿ ಅವರಿಗೆ ಕರಿಯಪ್ಪ ಮೇತ್ರಿ ಅವರಿಂದ ಮಾಲಾರ್ಪಣೆ.
ಯಾರೇ ಬಂದರು ಎದುರಾರಿ ನಿಂತರು ಪ್ರೀತಿಯ ಹಂಚುವ ಯಜಮಾನ. ಧನ್ಯವಾದಗಳು. ಅದೇ ರೀತಿಯಾಗಿ ವೇದಿಕೆ ಮೇಲೆ ಆಸೀನರಾಗಿದ್ದ ಲಕ್ಷ್ಮಣ್ ನಾಯ್ಕಡಿ ಅವರಿಗೆ ರಾಮ್ ಕುಶ್ಮಂಡಿ ಅವರಿಂದ ಮಾಲಾರ್ಪಣೆ. ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿರುವೆ, ಬಣ್ಣಾದರೆ ನಾನು ಕೋಲಾರದ ಮನೆಯಲ್ಲಿರುವೆ. ಧನ್ಯವಾದಗಳು. ರವೀಂದ್ರನ ಜಂಬಿಗೆ ಅವರಿಗೆ ಬಸು ಗಿಡ್ಡಗ ಅವರಿಂದ ಮಾಲಾರ್ಪಣೆ. ಮುದ್ದು ಮುದ್ದು ಕಂದ ಧನ್ಯವಾದಗಳು. ಈ ಕಾರ್ಯಕ್ರಮ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಕಾಶ್ಯಪ್ ಕಾಕ ಮೇತ್ರಿ ಅವರಿಗೆ ಸುನಿಲ್ ಕೊಂತೇನ್ ಅವರಿಂದ ಮಾಲಾರ್ಪಣೆ. ಹೂವಾದರೆ ನಾನು ಮೂಕಾಂಬಿಯ ಪಾದದಲ್ಲಿರುವೆ, ಹುಲ್ಲಾದರೆ ನಾನು ಆ ತುಂಬಿಯ ಬನದಲ್ಲಿರುವೆ, ಮಳೆಯಾದರೆ ನಾನು ಮಲೆನಾಡಿನ ಮೈಯನ್ನು ತೊಳೆವೆ. ಬಾರೋ ಸುನಿಲ್. ಧನ್ಯವಾದಗಳು. ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಇನ್ನೋರ್ವ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಹನುಮಂತನ ಪೂಜಾರಿ ಅವರಿಗೆ ಭೀಮಪ್ಪ ಮೇತ್ರಿ ಅವರಿಂದ ಮಾಲಾರ್ಪಣೆ. ಧನ್ಯವಾದಗಳು. ಸಿಡ್ಲಪ್ಪ ಕೊಂತನವರಿಗೆ ಕರಿಯಪ್ಪ ಕುಸುಮುಂಡಿ ಅವರಿಂದ ಮಾಲಾರ್ಪಣೆ. ಧನ್ಯವಾದಗಳು. ಇನ್ನೋರ್ವ ಆಗಿರ್ತಕ್ಕಂಥ ಈ ನಾಟಕದ ಮಾಸ್ತರು ಸದಾಶಿವಣ್ಣ ಬಬಲೇಶ್ವರ ಅವರಿಗೆ ಭೀಮಪ್ಪ ಮೇತ್ರಿ ಅವರಿಂದ ಮಾಲಾರ್ಪಣೆ. ಧನ್ಯವಾದಗಳು. ಪುಂಡ್ಲಿಕನ ಗಿಡ್ಡವರಿಗೆ ಹಾಲಪ್ಪ ಕೊಂತನವರಿಂದ ಮಾಲಾರ್ಪಣೆ. ಧನ್ಯವಾದಗಳು. ಬಸವಂತ ನಾಯಕ ಅವರಿಗೆ ವಿಠಲ್ ರೋಗಿ ಅವರಿಂದ ಮಾಲಾರ್ಪಣೆ. ಧನ್ಯವಾದಗಳು. ಶಿವಾಪುರ ಗ್ರಾಮದ ಹಿರಿಯರಾದ ಮುತ್ತಪ್ಪ ಮೇತ್ರಿ ಅವರಿಗೆ ಪುಂಡ್ಲಿಕ್ ಅಂಬಿನಾಯ್ಕ ಅವರಿಂದ ಮಾಲಾರ್ಪಣೆ. ಧನ್ಯವಾದಗಳು. ಚೇತನ್ ನಿಶಾನಿ ಮಠ ಅವರಿಗೆ ಈ ನಾಟಕದ ಮಾಲೀಕರ ಅಂತ ಯಲ್ಲಪ್ಪ ಕೊಂತನವರಿಂದ ಮಾಲಾರ್ಪಣೆ. ಧನ್ಯವಾದಗಳು. ಬಾಬು ಕಮಾಲ್ ಅವರಿಗೆ ಅರ್ಜುನ್ ತೊಳೆ ಅವರಿಂದ ಮಾಲಾರ್ಪಣೆ. ಧನ್ಯವಾದಗಳು. ದುರ್ಗಪ್ಪ ಕಮಲ್ ಅವರಿಗೆ ಸಂಜು ಅಂಬಿನಾಯ್ಕ ಅವರಿಂದ ಮಾಲಾರ್ಪಣೆ. ಜೀವನ ಧನ್ಯವಾದಗಳು. ಏ ರಗ್ಯ ತಳ ಕುಣ್ತೇವ ಮಗನ ಬಾಂಧವ್.
ಆ ಸದಾಶಿವ ಮೇತ್ರಿ ಅವರಿಗೆ ಜಗ್ಗು ಬೆಳಗಲಿ ಅವರಿಂದ ಮಾಲಾರ್ಪಣೆ. ಒಲವಿನ ಶ್ರುತಿ ಇರಲು ಮನಮಯಿಸುವ ಸತಿ ಇರಲು ಸರತ ಸವಿರಲು ನಿಜ ಗೆಳೆಯರ ಜೊತೆಗಿರಲು. ಹಾಲಪ್ಪನ ನಾಯ್ಕೋಡವರಿಗೆ ರಾಜು ಕುಶ್ಮುಂಡಿ ಅವರಿಂದ ಮಾಲಾರ್ಪಣೆ. ಏ ರಾಜು ಮ್ಯಾಗ ಬಾ. ಯಾವ ಕವಿಯು ಬರೆಯಲಾರ ಯಾವ ಕವಿಯು ಬರೆಯಲಾರ ಒಲವಿನಿಂದ ಕಣ್ಣೋಟದಿಂದ ಹೃದಯದಲ್ಲಿ ನೀ ಮಾರಿದ ಈ ಪ್ರೇಮ ಗೀತೆಯ ಕವಿ. ಧನ್ಯವಾದಗಳು. ಭೀಮಪ್ಪ ಮೇತ್ರಿ ಅವರಿಗೆ ಶಂಕರ್ ಕೊಂತೆನವರಿಂದ ಮಾಲಾರ್ಪಣೆ. ನಿನ್ನ ಕವಿತೆ ಎಲ್ಲ ಕವಿತೆ ರಸಿಕರಾದ ನುಡಿಗಳಲ್ಲ. ಹಾಂ, ಅವ್ರು 3 ಮಂದಿಗೆ ಒಮ್ಮೆ ಮಾಡೋಣ್ರಿ. ನಿಲ್ಲಿಸಿ ಮಾಲಾರ್ಪಣೆ 3 ಮಂದಿ ಮಾಲಕರಿಗೆ ಒಮ್ಮೆ ಮಾಡೋಣ್ರಿ. ಈ ನಾಟಕದ ಸಂಗೀತ ಬಳಗದವರಿಗೆ ಯಮನ್ ಕುಮಾರ್ ಕಪಲುದಿ ಅವರಿಗೆ ಮಾಲಾರ್ಪಣೆ. ಏ ಯಮನಪ್ಪ ನಿನ್ನವ. ಗುರು ಬೇಕು ಬಾಳಿನಲ್ಲಿ ಕಾಯುವನು ಕಷ್ಟದಲ್ಲಿ ಸೋಲಿಲ್ಲ ಭೀಮಾ ಪವಿತ್ರ ಸುಖ ಶಾಂತಿ ಏನಾಕೋ ಸೋಲಿಲ್ಲ ಜೀವನದಲ್ಲಿ ಸುಖ ಶಾಂತಿ. ಗುರು ಬೇಕು ಬಾಳಿನಲ್ಲಿ ಈ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾಟಕ ನಡೆಯಲು ಶ್ರಮಿಸಿರ್ತಕ್ಕಂಥ ಬಸವರಾಜ್ ಗಿಡ್ಡೋಗಳು, ಯಲ್ಲಪ್ಪ ಕೊಂತೇನವರು ಹಾಗೂ ರಾಜು ಕುಶ್ಮುಂಡಿ ಅವರು ವೇದಿಕೆ ಮೇಲೆ ಇರಬೇಕು. ಅವರಿಗೆ ಅರ್ಜುನ್ ಕಾಕ ನಾಯ್ಕೋಡಿಯವರಿಂದ ಮಾಲಾರ್ಪಣೆ. ಜಗ್ಗು ದೊಡ್ಡಮಣಿ ಬಾಪ. ಮಾಲಾರ್ಪಣೆನ ಸ್ವೀಕರಿಸಿದ ಹಾಗೂ ಮಾಲಾರ್ಪಣೆ ಮಾಡಿದ ಎಲ್ಲ
ಎಲ್ಲರಿಗೂ ಧನ್ಯವಾದಗಳು. ಮುಂದಿನ ಘಟ್ಟ ಜ್ಯೋತಿ ಉದ್ಘಾಟನೆ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಈ ನಾಟಕದ ಉದ್ಘಾಟನೆ ನಡೆಸಿಕೊಟ್ಟಂತ ಯಮಣಪ್ಪಣ್ಣ ಕಾರ್ಯನಿರೂಪಣೆ ಅಂತ ಅವರಿಗೂ ಕೂಡ ಮಾಲಾರ್ಪಣೆ. ಅರ್ಜುನ್ ಕಾಕರ್ ಅವರಿಂದ ಮಾಲಾರ್ಪಣೆ. ಎಣ್ಣ ಎಣಕತಕ್ಕ ಮಂದಿಗನ ಮಾಲಾರ್ಪಣೆ ಮಾಡ್ಕಿದ್ನಿ, ಎಲ್ಲರಿಗೂ ಮಾಲೆ ಹಾಕತ್ತಿದ್ದ. ಏ ತೋ ಎಣ್ಣ ಅಭಿಮಾನಿ ಎಣ್ಣ ಹಾಕೋ. ಇನ್ನು ಮುಂದಿನ ಕಾರ್ಯಕ್ರಮ ಉದ್ಘಾಟನಾ ಕಾರ್ಯಕ್ರಮ ಯಾರ ಕಾಕಾಗ ಹಾಂ ಪುಂಡ್ಲಿಕ್ ಅಂಬೇನಕ್ ಅವರಿಂದ ಅರ್ಜುನ್ ಕಾಕ ನಾಯ್ಕೋಡಿ ಅವರಿಗೆ ಮಾಲಾರ್ಪಣೆ. ಧನ್ಯವಾದಗಳು. ಯಾರು ಮಾಡವ್ರ? ಅವ್ರು ಮಾಡವ್ರ ಹಾಲಪ್ಪಣ್ಣ. ನೀವು ಹುಕ್ಕೇರಿ ಸಾವುಕಾರ ಅವರಿಂದ ಅರ್ಜುನ್ ಕಾಕ ನಾಯ್ಕಳ್ ಅವರಿಗೆ ಮಾಲಾರ್ಪಣೆ. ಧನ್ಯವಾದಗಳು. ನಡ್ರಿ ನೀವು ಎಲ್ಲರೂ ಮಾಲಿ ತೊಗೊಂಡು ನಿಮ್ಮ ನಾಳೆ ರೆಡಿ ನಡ್ರಿ. ಸರಿ, ಟೈಮ್ ಆಗೈತಿ. ಈಗ ಉದ್ಘಾಟನಾ ಕಾರ್ಯಕ್ರಮ ಬಾಬು ಕಮಾಲ್ ಅವರಿಂದ ಅರ್ಜುನ್ ಕಾಕ ನಾಯ್ಕಳ್ ಅವರಿಗೆ ಮಾಲಾರ್ಪಣೆ. ಯಾಕೋ ಯಾರೋ ಈ ಉದ್ಘಾಟನೆ ಮುಗಿಲ್ಕಪ್ಪ ಇರತ್ತಾಗಿರ್ತಾರ. ಜ್ಯೋತಿ ಬೆಳಗಿಸುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ವಿದ್ಯುಕ್ತ ಚಾಲನೆ ನೀಡ್ತಿದ್ದಾರೆ. ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರು ಅಣ್ಣ ದಯವಿಟ್ಟು ಸಾಮಾನ್ಯ ಹೂ ಉಗಿಬೇಡ ಅಂತ ಹೇಳ್ರಿ. ಅವ್ರಿಗೆಲ್ಲ ಹಿಂದ್ ಸರ್ಸ್ರಿ. ನೀವು ಹಿಂದ್ ಸರಿಪ್ಪ. ಅನ್ಕೊಂಡ್ರೆ ಸಂಗೀತ ಹಿಂದ್ ಸರಿಯಪ್ಪ. ನೀವು ಎಲ್ಲರೂ ತುಟ್ಟಿ ಸಾಮಾನ್ಯ ಹೂ ನೋಡ್ರಿ. ಅದ್ರ ಶಿವನ ಪ್ರಕಾಶ ಶಿವನ ಪ್ರಕಾಶ ಶಿವನ ಪ್ರಕಾಶ ಕಲ್ಯಾಣವೆಲ್ಲ ಪ್ರಣತಿಯಲ್ಲಿ ಭಕ್ತಿ ರಸವೆಲ್ಲ ತೈಲವನೆರಿದು
ಆಚಾರವೆಲ್ಲ ಭಕ್ತಿಗೆ ಬಸವಣ್ಣನೆಲ್ಲ ಜ್ಯೋತಿಯ ಮುಗಿಸಲು ಆಚಾರವೆಲ್ಲ ಭಕ್ತಿಗೆ ಬಸವಣ್ಣನೆಲ್ಲ ಜ್ಯೋತಿಯ ಮುಗಿಸಲು ತೊಳಲು ತಿಥಿತಯ ತೊಳಲು ತಿಥಿತಯ ಶಿವನ ಪ್ರಕಾಶ ಶಿವನ ಪ್ರಕಾಶ. ಧನ್ಯವಾದಗಳು. ಈಗ ನಾಟಕದ ಉದ್ಘಾಟನಾ ಕಾರ್ಯಕ್ರಮ ನಿರ್ಮಾಣವಾಗಿ ನೆರವೇರ್ತಾ ಇದೆ. ಅದಕ್ಕೆ ಎಲ್ಲರೂ ಚಪ್ಪಾಳೆ ಮೂಲಕವಾಗಿ ಈ ನಾಟಕಕ್ಕೆ ಪ್ರೋತ್ಸಾಹ ನೀಡಬೇಕಂತ ಬಂದಿರುವಂತೆ ಬಡ್ರಿ ಚಪ್ಪಾಳೆ. ಧನ್ಯವಾದಗಳು. ಎಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸುತ್ತಾ ಏನ ಧನ್ಯವಾದಗಳು. ದಯಮಾಡಿ ನಿಮ್ಮ ಆಸನದಲ್ಲಿ ಕೂತ್ಕೊಳ್ಬೇಕು. ಈ ದುರ್ಗಾದೇವಿ ಜಾತ್ರಾ ನಿಮಿತ್ತವಾಗಿ ಸಿಡ್ದೆದ್ದ ಶಿವನಾಗ ಎನ್ನುವಂಥ ನಾಟಕವನ್ನು ನಮ್ಮ ಕಂಕನವಾಡಿ ಪಟ್ಟಣದ ಸಿಡ್ದೆದ್ದ ಶಿವನಾಗ ಈ ನಾಟಕವನ್ನು ನಮ್ಮ ಕಂಕನವಾಡಿ ಪಟ್ಟಣದ ಕಲಾವಿದರು ಪ್ರಸ್ತುತಪಡಿಸ್ತಾ ಇದ್ದಾರೆ. ಇನ್ನೇನು ಕೆಲವೇ ಗಂಟೆಗಳಲ್ಲಿ ನಾಟಕ ಪ್ರಾರಂಭವಾಗ್ತಾ ಇದೆ. ಈ ನಾಟಕವನ್ನು ಉದ್ದೇಶಿಸಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಅರ್ಜುನ್ ಕಾಕ ನಾಯಿಕೊಡಿಯವರು ಒಂದೆರಡು ಮಾತುಗಳನ್ನು ಹೇಳಬೇಕೆಂದು ಅವರಲ್ಲಿ ಕೇಳಿಕೊಳ್ತಾ ಇದ್ದೀವಿ. ಅದಕ್ಕಿಂತ ಮುಂಚೆ ಚೇತನ್ ಕುಸ್ಮುಂಡಿ ಅವರಿಂದ ಸನ್ಮಾನ. ಆಲಯ ಮೃಗಾಲಯ ಬಾನಡಿಗಳ ನಿಲಯ ತಾನಿದ ಆಲಯ ಮೃಗಾಲಯ ಬಾನಡಿಗಳ ನಿಲಯ. ಶ್ರೀಯುತರಿಗೆ ಧನ್ಯವಾದಗಳು. ಈ ನಾಟಕವನ್ನು ಉದ್ದೇಶಿಸಿ ಹಾಗೂ ಜಾತ್ರೆಯನ್ನು ಉದ್ದೇಶಿಸಿ ನಮ್ಮ ನಿಮ್ಮೆಲ್ಲ ನೆಚ್ಚಿನ ನಾಯಕರಂತ ಅರ್ಜುನ್ ಕಾಕ ನಾಯಿಕೊಡಿಯವರು ಒಂದು 2 ನಿಮಿಷದಲ್ಲಿ ಭಾಷಣವನ್ನು ಪ್ರಾರಂಭ ಮಾಡಬೇಕೆಂದು ಕೇಳಿಕೊಳ್ತಾ ಇದ್ವಿ. ಏನಪ್ಪ ನೀವು ಕ್ರಿಕೆಟ್ದಾಗ ಸನ್ಮಾನ ಮಾಡಿದವ್ರಿ ಬರ್ರಿ, ಮತ್ತೆ ನಿಮ್ಮದು ಮುಗ್ದ ಬಿಡಲಿ. ಏನು ಟೈಮಿಂಗ್ ಇಲ್ಲ ನೋಡ. ಇಲ್ಲಿಲ್ರಿ ಭೀಮಪ್ಪ ಮೇತ್ರಿ ಅವರಿಗೆ ಮುದುಕಪ್ಪ ಕೊಂತೆನವರಿಂದ ಮಾಲಾರ್ಪಣೆ ಹಾಕಪ್ಪ ನೀವೊಂದು. ಇಲ್ಲಿಗೆ ಸನ್ಮಾನ ಮತ್ತು ಮಾಲಾರ್ಪಣೆ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಭಾಳಷ್ಟು ವೇಳೆ ಆಗೈತಿ, ದಯವಿಟ್ಟು ಕ್ಷಮಿಸಬೇಕು. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ನಿಮ್ಮೆಲ್ಲ ನೆಚ್ಚಿನ ನಾಯಕರಂತ ಅರ್ಜುನ್ ಕಾಕ ನಾಯಿಕೊಡಿ ಅವರು ಸಾಧನೆ ತೋರಿದ ಜನಗೆ ಚಿಲುವಿನ ಬಂಗಾರಿನಿ ಸೊಬಗಿನ ಸಿಲ್ಗಾರಿನಿ ವಂದನೆ 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 ಸಾವಿರ ವಂದನೆ ಸಾಧನೆ ತೋರಿದ ಜಾರಿಗೆ ಸೊಬಗಿನ ಚಂಗಾರಿನಿ ಗೆಲುವಿನ ಬಲ್ಗಾರಿನಿ ವಂದನೆ 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 ಸಾವಿರ ವಂದನೆ ಸಾಧನೆ ತೋರಿದ ಜಾರಿಗೆ ಗೆಲುವಿನ ಬಂಗಾರಿನಿ ಸೊಬಗಿನ ಸಿಲ್ಗಾರಿಗೆ ವಂದನೆ ವಂದನೆ ವಂದನೆ. ಶ್ರೀಯುತರಿಗೆ ಧನ್ಯವಾದಗಳು. ದಯಮಾಡಿ
ಫೋಟೋ ಮುಗಿತಪ್ಪ ನಿಮ್ಮದು. ಹಾಂ ಸರಿ, ನೀವೆಲ್ಲ ನಮ್ಗೂರ ಕ್ರಿಕೆಟ್ದವ್ರು ನೀಡ್ರಿನ ನಾಟಕದವ್ರು ತಾಗಿ ನೀಡ್ರಿ ಹಿಂದಿನವರು ಅವರು. ಈ ಕಾರ್ಯಕ್ರಮ ಉದ್ದೇಶಿಸಿ ಅರ್ಜುನ್ ಕಾಕ ನಾಯಕುಡಿಯವರು ಒಂದೆರಡು ಮಾತುಗಳನ್ನ ಹೇಳಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಬಲೋ ಭಾರತ್ ಮಾತಾ ಕಿ. ನೀವು ಲೈಟ್ ಹಿಂದಿನ ಅವ್ರು ಕಾಣಿಸೋರು ನನಗೆ ಯಾರು. ಈಗ ಒಂದು ಸ್ವಲ್ಪ ಎಲ್ಲರೂ ಸಮಾಧಾನ ಆಗ್ರಿ ನೋಡೋಣ. ಯಾರು ಮಾತಾಡ್ಬೇಡ್ರಿ, ಲೈಟ್ ಹಚ್ತಮ್ಮ. ಇರ್ಲಿ ಈಗ ನಿಮ್ಮೆಲ್ಲರ ಆದಿದೇವರಾದಂಥ ದುರ್ಗಾದೇವಿಯ ಪಾದಕಮಲಗಳಿಗೆ ಶಿರಸಾಷ್ಟಾಂಗ ನಮಸ್ಕರಿಸುತ್ತಾ ನಮ್ಮ ಏತಮ್ಮ ಮಾತಾಡ್ಬೇಡ್ರಿ ನೋಡು ಒಂದೆರಡು ನಿಮಿಷ. ಸ್ಟೇಜ್ ಮೇಲೆ ಯಾರು ಮಾತಾಡ್ಬೇಡ್ರಿ. ಯಾರವ್ರ ಮೇಲೆಯವ್ರ ಮಾತಾಡ್ಬೇಡ್ರಿ ನೋಡು. ಬಲೋ ಭಾರತ್ ಮಾತಾ ಕಿ. ನಮ್ಮ ನಡಗೇರಿ ದುರ್ಗಮ್ಮನ ಪಾದಕಮಲಗಳಿಗೆ ಶಿರಸಾಷ್ಟಾಂಗ ನಮಸ್ಕರಿಸುತ್ತಾ ಅದೇ ರೀತಿಯಾಗಿ ಶಿವಾಪುರ ದುರ್ಗಮ್ಮ ದೇವಿಯ ಪಾದಕಮಲಗಳಿಗೆ ಶಿರಸಾಷ್ಟಾಂಗ ನಮಸ್ಕರಿಸುತ್ತಾ ನಮ್ಮ ಕಂಕನವಾಡಿ ಆದಿದೇವರಾದಂಥ ಹಲಸಿದ್ದೇಶ್ವರ, ಮಾಲಿಂಗೇಶ್ವರ, ಈಶ್ವರಲಿಂಗ, ಆಂಜನೇಯ, ದುರ್ಗಾದೇವಿ, ಗೋಣೆಬಸವೇಶ್ವರ, ಚಂದ್ರವತಾಯಿ ಇವರೆಲ್ಲರ ಪಾದಕಮಲಗಳಿಗೆ ಶಿರಸಾಷ್ಟಾಂಗ ನಮಸ್ಕರಿಸಿ ಈ ಒಂದು ವೇದಿಕೆ ಮೇಲೆ ಆಸೀನರಾದಂಥ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ನಮ್ಮ ನಡಗೇರಿ ದುರ್ಗವ್ವ ಪೂಜಾರಿ ಆದಂಥ ಬಿ ಮೇತ್ರಿ ಅವರೇ, ಹಾಗೂ ನಮ್ಮ ಆತ್ಮೀಯ ಸಹೋದರರು ಹಾಗೂ ಶಿವಾಪುರ ದುರ್ಗಾದೇವಿಯ ಪೂಜಾರಿಯಾದಂಥ ಹನುಮಂತವರೇ, ಹಾಗೂ ಈ ಒಂದು ನಿಮ್ಮೆಲ್ಲರ ಈ ಮನೋರಂಜನೆಯನ್ನು ಏರ್ಪಡಿಸಿದಂಥ ಇದಕ್ಕೆಲ್ಲ ಕಾರಣೀಭೂತರಾದಂಥ ಹಾಗೂ ಆತ್ಮೀಯ ಸಹೋದರ ಅಂತ ರಾಜೀವ್ ಗಿಡ್ಡುಗಳವರೇ, ಬಸವರಾಜ್ ಗಿಡ್ಡುಗಳವರೇ, ಹಾಗೂ ಇನ್ನೊಬ್ಬ ಆತ್ಮೀಯ ಸಹೋದರರಾದಂಥ ಯಲ್ಲಪ್ಪ ಕೊಂತಣ್ಣವರವರೇ, ಹಾಗೂ ರಾಜು ಕುಸ್ಮಂಡಿ ಅವರೇ, ಹಾಗೂ ಭೀಮಪ್ಪ ಮೇತ್ರಿ ಅವರೇ, ಹಾಗೂ ಯಮನಪ್ಪ ಕಮಾಲ್ ಅವರೇ, ಹಾಗೂ ವೇದಿಕೆ ಮೇಲೆ ಆಸೀನರಾದಂಥ ಲಕ್ಷ್ಮಣ ನಾಯ್ಕೊಡಿ, ಹಾಗೂ ನಮ್ಮ ಹಳೆ ಆದಂಥ ಮುದುಕಪ್ಪ ಹುಕ್ಕೇರಿ ಅವರೇ, ಹಾಗೂ ನಮ್ಮ ಕೊಂತಣ್ಣವ್ರವ್ರೆ, ನಮ್ಮ ಬಸವಂತ ಅವರೇ, ನಿನ್ನ ಹೆಸರು ದುರ್ಗಪ್ಪ, ಶಿವಾಪುರ ಹಿರಿಯರಾದಂಥ ದುರ್ಗಪ್ಪ ಮೇತ್ರಿ ಅವರೇ, ಹಾಗೂ ನಮ್ಮ ಆತ್ಮೀಯ ಸಹೋದರರಾದಂಥ ಚೈತನ್ಯ ಸಾಲಿಮಠ ಅವರೇ, ಹಾಗೂ ನಮ್ಮ ಸಹೋದರಾದಂಥ ಹೆಸರು ಪ್ರಕಾಶ್ ಶೆಟ್ಟಿ ಅವರೇ, ಅಷ್ಟೇ ಅಲ್ಲದೆ ಈ ಎಲ್ಲ ನಾಟಕ ಪಾತ್ರಧಾರಿಗಳೇ, ನಾಟಕ ತಯಾರಾಗಲು ಶ್ರಮಿಸಿದಂಥ ಎಲ್ಲ ನಮ್ಮ ಆತ್ಮೀಯ ಸ್ನೇಹಿತರೆ, ಹಾಗೂ ಈ ಕಲಾ ಬಂಧುಗಳೇ, ಅಷ್ಟೇ ಅಲ್ಲದೆ ನಾಟಕವನ್ನು ನೋಡಕ್ಕೆ ಬಂದಂಥ ಎಲ್ಲ ನಮ್ಮ ಆತ್ಮೀಯ ಮಿತ್ರರೇ ಹಾಗೂ ಸಹೋದರಿಯರೇ, ಇವರು ಆಲ್ರೆಡಿ ಈಗಾಗಲೇ 2 ತಾಸು ಲೇಟ್ ಮಾಡ್ಯಾರ. 10 ಗಂಟೆಗೆ ಹೇಳಿ 12 ಗಂಟೆ ಆಯಿತು ಉದ್ಘಾಟ ಮಾಡೋಕೆ. ಆದರೂ ಆ ಯಮನಪ್ಪ ಮತ್ತು ನನಗೇನು ಇವು ಹೇಳಿಲ್ಲ, ಯಾರ ಬಸವರಾಜ್ ಗಿಡ್ಡೋಗಳು ಹೇಳಿಲ್ಲ, ಮತ್ತು ಯಲ್ಲಪ್ಪ ಕೊಂತಣ್ಣವರು ಹೇಳಿಲ್ಲ, ರಾಜು ಕುಸ್ಮುನಿನೂ ಲೌಟ್ ಮುಗಿಸತ್ ಹೇಳಿಲ್ಲ ಅವರು. ಆದ್ರೆ ಯಮನಪ್ಪ ಕಮಾಲ ಮತ್ತು ಬಿ ಮೇತ್ರಿ ನಾಟಕ ಭಾಳ ಟೈಮ್ ಇವ ನಮ್ಮ ಕೊಂತಣ್ಣವ್ರು ಹೆಸರೇನ ಮುದಕ ಸಾವುಕಾರ ಲೌಟ್ ಮುಗಿಸ್ರಿ 1 ನಿಮಿಷನಾಗ ನಾಟಕ ಭಾಳ ಆಗೈತೆ ಅಂತ. ನೀವು 2 ನಿಮಿಷನಾಗ ಮುಗಿಸ್ಲ, ಒಂದು 10 ನಿಮಿಷ ಮಾತಾಡ್ಲ, ಅರ್ಧ ತಾಸು
ಏ ತಮ್ಮ ನೀವು ಏನು 10 ನಿಮಿಷನಾಗ ಮುಗಿಸ್ಲೋ 1 ನಿಮಿಷನಾಗ ಮುಗಿಸ್ಲೋ ಅರ್ಧ ತಾಸು ಮಾತಾಡ್ಲು ಅರ್ಧ ತಾಸ ಮತ್ತು ನೀವೆಲ್ಲ ಅರ್ಧ ತಾಸು ಹತ್ತಿದ್ರಿ ಇವ್ರು 2 ನಿಮಿಷ ಅಂತ ಹೇಳತ್ತಾರ ಅದಕ್ಕೆ ಬೇಡ ಟೈಮ್ ಭಾಳ ಆಗೈತಿ ಬರೀ 5 ನಿಮಿಷನ ಮುಗಿಸ್ತಾನೆ ಮುಗಿಸ್ಲೇ ಈ ಎಲ್ಲ ನಿಮ್ಮ ಪ್ರೀತಿಗೆ ಎಲ್ಲ ನನ್ನ ಅನಂತ ನಮಸ್ಕಾರಗಳು ಏನ ಟೈಮ್ ಆದರೂ ನಾಟಕ ನೋಡ್ಬೇಕನ್ನೋ ಉತ್ಸಾಹ ಇದ್ರು ಭಾಷಣ ಕೇಳ್ಬೇಕನ್ನೋ ಪ್ರೀತಿ ಐತಿಲ್ಲ ನಿಮ್ಮದ ಅದಕ್ಕೆಲ್ಲ ನನ್ನ ನಮಸ್ಕಾರ ವೇದಿಕೆ ಮೇಲೆ ಯಾರು ಮಾತಾಡ್ಬೇಡ್ರಿ ಕುರ್ಚಿ ಇದಾವಿಲ್ಲ ಕುಂಡ್ರಿ ತೆಳಗೆ ಆರಾಮ್ಸ್ರಿ ಬೇಕಾರೆ ತೆಳಗಾರ ಕುಂಡ್ರಿ ಯಮನೆ ಕುಂಡ್ರಿ ತೆಳಗೆ ಎಲ್ಲಿ ಅದು ಕುರ್ಚಿಗಳೆಲ್ಲ ನಿಮ್ಮ ಕುರ್ಚಿಗಳು ಎಲ್ಲಿ ಅದು ಇವತ್ತಿನ ದಿನ ಒಂದು ಹೇಳಕ್ಕೆ ಇಷ್ಟಪಡ್ತೇನೋ ಮಾತಾಡೋದು ಬಂದ್ ಮಾಡ್ತೀರಿ ಇಲ್ಲಿ ಎಲ್ಲರೂ ನೀವು ಮಾತಾಡಂದ್ರೆ ನಂಗೆ ಮಾತಾಡಕ್ಕೆ ಬರವತ್ತು ಏನು ಮಾತಾಡ್ಬೇಕತ್ತೆ ಇವತ್ತಿನ ದಿನ ಅತಿ ಖುಷಿ ಪ್ರೀತಿಯಿಂದ ಹುಮ್ಮಸ್ಸಿನಿಂದ 2 ಮಾತುಗಳು ಹೇಳ್ತಾನೆ ನನಗೇನು ಖುಷಿ ಆಗೈತಿಪ್ಪ ಯಾಕೆ ಖುಷಿ ಆಗೈತಿ 2 ಮಾತುಗಳು ಹೇಳ್ತೇನೆ ನಿಮಗೆಲ್ಲ ಮತ್ತು ಈ ಖುಷಿಯನ್ನು ಹಂಚ್ಕೋಬೇಕಾದ್ರೆ ನಿಮ್ಮಂತ್ಯಕ್ಕೆ ಯಾಕೆ ಹಂಚ್ಕೋತಾನ ಮತ್ತು ಯಾರ ಕಡೆ ಯಾಕೆ ಹಂಚ್ಕೋದಿಲ್ಲ ಯಾರು ನಮ್ಮನ್ನು ಪ್ರೀತಿ ಮಾಡ್ತಾರೋ ನಮ್ಮ ಮ್ಯಾಲೆ ಯಾರು ವಿಶ್ವಾಸ ಐತೋ ನಮ್ಮ ಮ್ಯಾಲೆ ಯಾರಿಗೆ ನಾವು ಮಾತಾಡಿ ಸಂತೋಷ ಆಗುತ್ತೆ ಅವ್ರ ಜೋಡಿನ ಪ್ರೀತಿ ಹಂಚ್ಕೊಳಕ್ಕೆ ಪ್ರೀತಿ ಬರ್ತೈತಿ ಯಾಕೆ ನಿಮ್ಮ ಜೋಡಿ ಹಂಚ್ಕೋತಾನೆ ಅಂತಂದ್ರೆ ಆ ಪ್ರೀತಿ ಇವತ್ತು ಹೋದ ವರ್ಷ ನಾಟಕ ಮಾಡಬೇಕಾಗಿತ್ತು ನಾವು ಹೋದ ವರ್ಷ ನಮ್ಮ ದುರ್ಗಾದೇವಿ ಅಲ್ಲಿ ಜಾತ್ರೆ ಇರೋದ್ರಿಂದ ಲೇಟ್ ಆಯ್ತು ಅದು ಅಷ್ಟೊಂದು ಎಲ್ಲರಿಗೂ ಇದಾಗಲಿಲ್ಲ ಅದ ತಿಥಿಗೆ ಮಾಡಬೇಕಾಗಿತ್ತು ಅವಸರದಾಗ ಮಾಡ್ರು ಆದರೆ ಈ ವರ್ಷ ವಿಜೃಂಭಣೆಯಿಂದ ಮಾಡೋಣ ಅಂತೇಳಿ ಎಲ್ಲರೂ ಮಾತಾಡ್ಕೊಂಡಿದ್ದು ಅದೇ ರೀತಿಯಾಗಿ ಇವತ್ತು ನಮ್ಮ ಎಲ್ಲ ನಮ್ಮ ದುರ್ಗಾದೇವಿಯ ಕಮಿಟಿಯವರು ಹಿರಿಯರು ಈ ಹಿರಿಯರನ್ನೆಲ್ಲ ತೊಗೊಲಿಲ್ಲ ನಾ ಈಗ ತೊಗೋಬೇಕೀಗ ಯಾಕಂದ್ರೆ ನಮ್ಮ ಜಾತ್ರಾ ಕಮಿಟಿ ಎಲ್ಲ ಹಿರಿಯರು ಎಲ್ಲ ಹೆಸರು ತೊಗೋಕ್ಕಿಂತ ಅವರೆಲ್ಲ ಬಡ್ಡಿ ಹೆಸರು ತೊಗೊಂಡ್ಬಿಡ್ತಾನೆ ಮೇತ್ರಿ ಹಾಗೂ ಕಮಾಲ್ಗೊಳ ಗಿಡ್ಡೋಗೊಳ ಕುಸ್ಮುಂಡಿ ಹಾಗೂ ಕೊಂತೆನ್ನವರ ಸಂಗೈಗೊಳ ಹಾಗೂ ದೊಡ್ಡಮಣಿ ಎಲ್ಲರೂ ಅರ್ಜನ ಇವರೆಲ್ಲರೂ ಈ ಒಂದು ಜಾತ್ರಾ ನಡೆಯೋದಕ್ಕೆ ಪ್ರೋತ್ಸಾಹ ಕೊಟ್ಟಾರ ಪ್ರೀತಿಯಿಂದ ವಿಶ್ವಾಸದಿಂದ ಮಾಡ್ಯಾರ ನಿಮ್ಗೆಲ್ಲರೂ ತುಂಬ ತುಂಬ ಧನ್ಯವಾದಗಳು ಮತ್ತೊಂದು ಏನು ಪ್ರೀತಿಯಿಂದ ಹೇಳ್ತಾನಿಲ್ಲ ಇದೀಗ ಒಂದು ಪ್ರೀತಿ ಈ ಇದಕ್ಕೆ ಭಾಳ ಹುರುಪ ಪ್ರೀತಿ ಬಂದೈತೆ ಅಂತ ಹೇಳಿಲ್ಲ ಏನಪ್ಪ ಅಂತಂದ್ರೆ ಇವತ್ತು ಕಮಿಟಿ ಅವ್ರು ಎಲ್ಲರೂ ಎಲ್ಲ ಹುಡುಗರು ಒಂದು 60-70 ಕಮಿಟಿ ಹುಡುಗರು ಎಲ್ಲರೂ ಇವತ್ತು ನಾ ಕೂತೀನಿ ಇವತ್ತು ಪ್ರತಿ ವರ್ಷ ಜಗಳಾಡ್ತಿದ್ರಿ ಮಾತಾಡ್ಬೇಡ್ರಿ ಯಾರು ಯಾಕೆ ಮಾತು ಹೇಳತ್ತೇನೆ ಅಂದ್ರೆ ಈ ವರ್ಷ ಆಗಿದ್ದ ತಪ್ಪುಗಳು ಏನಿದಾವು ಈ ವರ್ಷ ಏನಾಗಿದ್ದು ಚಲೋ ಅದಾವು ಈ ವರ್ಷ ಏನು ಖುಷಿ ಆಗೈತೆ ಅನ್ನೋದು ಮಾತಾಡಿತಂದ್ರೆ ಮುಂದಿನ ವರ್ಷ ಅವನ್ನೆಲ್ಲ ನೀವು ಜೀವನದಾಗ ಅಳವಡಿಸ್ಕೋತೀರಿ ಈಗ ಅವ್ನು ಮಾತಾಡ್ದ ಹಂಗೆ ಬಿಟ್ಟು ಅಂದ್ರೆ ಈ ವರ್ಷ ಏನು ತಪ್ಪಾಗ್ಯಾವಲ್ಲ ಅವು ಮುಂದಿನ ವರ್ಷ ಹಂಗೆ ತಪ್ಪಾಕಾವು ಒಂದೇದ ಎರಡನೇದು ಈ ವರ್ಷ ಏನು ಚಲೋ ಆಗ್ಯಾವಲ್ಲ ಅದನ್ನ ಹೇಳಲಿಲ್ಲ ಅಂದ್ರೂ ಅದಕ್ಕೆ ಬೆಲೆ ಬರೋದಿಲ್ಲ ಚಲೋ ಆದರೂ ಮಾತಾಡೋದಿಲ್ಲ ಅದಕ್ಕೆ ಏನಾಗ್ಬಿಡ್ತೈತಿ ಅದನ್ನು ಮುಂದುವರ್ಸಕ್ಕೆ ಆಗೋದಿಲ್ಲ ಅವ್ರಿಗೆ ಚಲೋ ಆಗಿತ್ತು ಸುಮಾರು ಆಗೈತೆ ಅಂತ ಮಾಡೋದಿಲ್ಲ ನೀವು ಚಲೋ ಆಗಿದ್ದನ್ನು ಚಲೋ ಅಂತ ಹೇಳಬೇಕು ಕೆಟ್ಟ ಆಗಿದ್ದು ಕೆಟ್ಟ ಅಂತ ಹೇಳಬೇಕು ಅಂದ್ರೆ ಮುಂದಿನ ಜಾತ್ರೆ ಮತ್ತೆ ಚೆಂದಾಗಿ ನಡೀತೈತಿ ಈಗ ಈ ಕಮಿಟಿ ಅವ್ರಿಗೆ ಅನಿಸ್ತೈತಿ ನಮ್ಮ ಊರನವ್ರಿಗೆ ಅನಿಸ್ತೈತಿ ನಾಟಕದವ್ರಿಗೆ ಅನಿಸ್ತೈತಿ ಯಾಕೆ ಈ ಮಾತು ಹೇಳತ್ತೀನಿ ಅಂದ್ರೆ ಅತಿ ಖುಷಿಯಿಂದ ಸಂತೋಷದಿಂದ ಇವತ್ತು 60-70 ಜನ ನಮ್ಮ ಕಮಿಟಿ ಹುಡುಗರೆಲ್ಲರೂ ಅತಿ ಸಂತೋಷದಿಂದ ಖುಷಿಯಿಂದ ಎಲ್ಲರಿಗೂ ಊಟ ಮಾಡ್ರು ಏನು ಜಗಳಿಲ್ಲ ಏನೂ ತೊಂದರೆ ಇಲ್ಲ ತ್ರಾಸಿಲ್ಲ ಎಲ್ಲ ಹೆಣ್ಮಕ್ಳಿಗೆಲ್ಲ ಅದಕ್ಕೆ ಎಲ್ಲ ಕಮಿಟಿ ಹಿರಿಯರು ಸೋದಕ್ಕೆ ಸಹಕಾರ ಕೊಟ್ಟರು ಅದಕ್ಕೆ ಇವತ್ತಿನ ದಿನ ಈ ನಾಟಕ ವತಿಯಿಂದ ನಮ್ಮ ಊರ ವತಿಯಿಂದ ಈ ಕಮಿಟಿ ಹಿರಿಯರಿಗೆ ಮತ್ತು ಕಮಿಟಿ ಹುಡುಗರಿಗೆ ನಾನು ಅನಂತ ವಂದನೆಗಳು ಸಲ್ಲಿಸ್ತೇನೆ ಇದೇ ರೀತಿಯಾಗಿ ಈ ವರ್ಷ 60-70 ಜನ ಆಗಿರಿ ಕಮಿಟಿ ಹುಡುಗರೆಲ್ಲ ಮುಂದಿನ ವರ್ಷ ಒಂದು 100 ಜನ ಆಗ್ಬೇಕು ನೀವೆಲ್ಲ ಮುಂದಿನ ವರ್ಷ ಕಮಿಟಿ ಹುಡುಗರ 100 ಜನ ಆಗಬೇಕು ಆ 100 ಜನರಿಗೆ ಒಳ್ಳೆ ಟಿ ಶರ್ಟ್ ಒಳ್ಳೆ ಕ್ವಾಲಿಟಿ ಟಿ ಶರ್ಟ್ 100 ಟಿ ಶರ್ಟ್ ಕೊಡಿಸ್ತೇನೆ ಎಲ್ಲರಿಗೂ ಎಲ್ಲ ಮತ್ತು ಇನ್ನೊಂದೇನ ಈ ನಾಟಕ ಏನು ಮಾಡ್ತಿರಲ್ಲ ಈ ವರ್ಷ ಹುಡುಗರು 2-3 ಅಟ್ಟ ಹುಡುಗರು ಓಡಾಡಿ ಮಾಡ್ಯಾವ ಅವರು ಮಾಡಬೇಕು ಇನ್ನೇನು ಮಾಡ್ಬೇಕು ನಾಟಕ ಕಮಿಟಿ ಅವರಿಗೆ ನಾಟಕ ಹುಡುಗರಿಗೆ ಇದೊಂದು ಚಾಲಿ ಬಿದ್ದೈತಿ ಯಾಕಂದ್ರೆ ನಾನು ಮಾಡಿದ್ದಿದ್ದು ಅವ್ರದ್ದೇನು ತಪ್ಪಿಲ್ಲ ಈ ಪ್ರತಿ ವರ್ಷ ನಾಟಕ ಮಾಡೋಕೆ ಪ್ರೋತ್ಸಾಹ ಕೊಟ್ಟಿದ್ದೆ ನಾನು ಮಾಡ್ಸಕ್ಕೆ ಹಚ್ಚಿದ್ದು ನಾನು ಒಂದು 30 ವರ್ಷ ಆಗಿರ್ಬೇಕು ಇವತ್ತಲ್ಲ 25-30 ವರ್ಷ ಆಗಿರಬೇಕು
ಫಸ್ಟ್ದಿಂದ ನಾನು ಮಾಡಕತ್ತೆ. ಆದ್ರೆ ಅವ್ರಿಗೊಂದು ಒಂದು ಸಲಹೆ ಏನು ಕೊಡ್ತಾನೋ, ಇನ್ನು ಮುಂದೆ ನಾಟಕ ಮಾಡ್ರಿ, ಮ್ಯೂಸಿಕಲ್ ಪಾರ್ಟಿ ಮಾಡ್ರಿ, ಏನೋ ಮಾಡ್ರಿ, ಕಮಿಟಿ ದಿವಸ ಏನು ಕೂಡ್ತೀರಿ, ಕಮಿಟಿ ಕೂಡಿ ದಿವಸ ಹಿರಿಯರ ಜೋಡಿ ಚರ್ಚೆ ಮಾಡಿ, ಹಿರಿಯರ ಕಮಿಟಿ ಒಳಗೆ ಮಾತಾಡಿ ಅವ್ರ ಜೋಡಿ ಇವತ್ತು ನಾಟಕ ಮಾಡೋಣ, ಯಾವ ನಾಟಕ ಮಾಡೋಣ, ಎಷ್ಟು ರೂಪಾಯಿದು ಮಾಡೋಣ, ಏನು ಬೇರೆ ಮನರಂಜನೆ ಕಾರ್ಯಕ್ರಮ ಮಾಡೋಣ ಅನ್ನೋದನ್ನ ಮೀಟಿಂಗ್ ದಿವಸ ಏನು ಫಸ್ಟ್ ದಿವಸ ಮೀಟಿಂಗ್ ಕೊಡ್ತೀರಿ, ಆ ಮೀಟಿಂಗ್ ದಿವಸ ಕೂಡಿ ಚರ್ಚೆ ಮಾಡಿ ಫೈನಲ್ ಮಾಡಿ, ಹಂಗೆ ಮಾಡಕ್ಕೆ ಹೋಗ್ಬೇಡ್ರಿ. ಅದು ಒಂದು. ಅದಕ್ಕೆ ಏನ ಮಾಡ್ರಿ ನೀವು ಜಾತ್ರೆ ಒಳಗೆ ಮೀಟಿಂಗ್ದಾಗ ತೊಗೊಂಡು ಟ್ರಾವ್ ಮಾಡಿದ್ದನ್ನ ಮಾಡ್ಬೇಕು. ಮೀಟಿಂಗ್ದಾಗ ಏನು ಟ್ರಾವ್ ಆಗೋದಿಲ್ಲ, ಪಾಸ್ ಆಗೋದಿಲ್ಲ, ಅದನ್ನ ಮಾಡಕ್ಕೆ ಹೋಗ್ಬೇಡ್ರಿ. ಮನುಷ್ಯ ತಿಳಿದದ್ದು ಮಾಡ್ರಿ ಅಂದ್ರೆ ಸರಿ ಆಗೋದಿಲ್ಲ. ಅವತ್ತು ಹಿರಿಯರ ಗಮನಕ್ಕೆ ತೊಗೊಂಡು ನೀವು ಕೂಡಿಕೆಸಿಂದ ಅದನ್ನ ಮಾಡುತ್ತವ್ರಿ. ಮತ್ತು ಹುಡುಗರ್ದು ಏನು ಈ ಕಮಿಟಿ ನಿಮಿಸಿರಲ್ಲ, ಇಂಥ ಕಮಿಟಿಗಳನ್ನ ಅವ್ರಿಗೇನೊಂದು ಅಧಿಕಾರ ಕೊಡ್ತೀರಿ, ಊಟಕ್ಕೆ ನೀಡೋದಾಗಲಿ, ವ್ಯವಸ್ಥೆ ಮಾಡೋದಾಗಲಿ, ಈ ರೀತಿಯಾಗಿ ಅಚ್ಚುಕಟ್ಟಾಗಿ ಮಾಡಿ ಇನ್ನು ಮುಂದಿನ ಈಗೇನು ಈ ವರ್ಷ ಮಾಡಿರಲ್ಲ ಇದನ್ನ ಕಂಟಿನ್ಯೂ ಮಾಡಿರಿ. ಒಂದು 100 ಹುಡುಗರನ್ನ ತಯಾರು ಮಾಡಿ, ಆ 100 ಹುಡುಗರು 100 ಟಿ ಶರ್ಟ್ ಅನ್ನೋದು ಹೇಳ್ತನೋ. ಇನ್ನು ಒಂದು ಏನು ಹೇಳ್ಬೇಕಂತಂದ್ರೆ, ಇನ್ನೊಂದು ಖುಷಿ ಅನ್ನುವಂಥ ಮಾತು ಹೇಳಿ ನಿಮ್ಗೆಲ್ಲರಿಗೂ. ಏನು ಖುಷಿಪ ಅಂತಂದ್ರೆ, ಈಗ ಊರಾಗ ಜಾತ್ರೆ ನಡೀಲಿ, ಮನರಂಜನೆ ಕಾರ್ಯಕ್ರಮ ನಡೀಲಿ, ಏನೋ ನಡೀಲಿ, ಹುರುಪ್ ಇರಬೇಕಾದ್ರೆ ನಮಗೆಲ್ಲ ದೇವರ ಒಳ್ಳೇದು ಮಾಡ್ಬೇಕು. ಏಯ್ ಮಾತಾಡ್ಬೇಡ ಯಾರು, ಏಯ್ ಏನು ಖುಷಿಪ ಅಂತಂದ್ರೆ ಏನು ಇರ್ಬೇಕು ನಮಗೆ ಖುಷಿ ಅಂತಂದ್ರೆ, ದೇವ್ರ ಸೃಷ್ಟಿ ಏನೈತಿಲ್ಲ, ಮಳಿ ಬೆಳಿ ಚಲೋ ಆಗ್ಬೇಕು, ಊರು ಸುಖ ಇರ್ಬೇಕು. ಏಯ್ ಊರು ಸುಖ ಇರ್ಬೇಕಂತಂದ್ರೆ ಸರಿಯಾಗಿ ಮಳಿ ಆಗಬೇಕು, ಬೆಳಿ ಬರಬೇಕು, ಒಳ್ಳೆ ಫಸಲು ಬರಬೇಕು, ಒಳ್ಳೆ ದವಸ ಧಾನ್ಯಗಳು ಬತ್ತಂದ್ರೆ ನಮಗೆಲ್ಲ ಕೈಯಾಗ ರೊಕ್ಕ ಇರ್ತೈತಿ. ರೈತರು ಎಷ್ಟು ಖುಷಿ ಇರ್ತಾರೋ ಅಷ್ಟು ಕೂಲಿ ಕಾರ್ಮಿಕರು ಖುಷಿ ಇರ್ತಾರೆ. ಕೂಲಿ ಕಾರ್ಮಿಕರ ಖುಷಿ ಎಷ್ಟು ಇರ್ತೈತಿ ಅಷ್ಟು ಊರು ಖುಷಿ ಇರ್ತಾರೆ. ಆ ಊರು ಎಷ್ಟು ಖುಷಿ ಇರ್ತೈತಿ, ಊರಿನ ದೇವಸ್ಥಾನ ದೇವ್ರುಗಳ ಎಲ್ಲ ಖುಷಿ ಇರ್ತಾವೆ. ಅಂದ್ರೆ ಅವು ಜಾತ್ರೆ ಗೀತ್ರೆ ಒಳ್ಳೆಯವಾಕಾವು. ಹಿಂಗೆ ಆಗಬೇಕಾದ್ರೆ ಏನಾಗಬೇಕು, ಮ್ಯಾಲ ಭಗವಂತ ಒಳ್ಳೆ ಆಶೀರ್ವಾದ ಮಾಡಬೇಕು. ಅದಕ್ಕೆ ನಾ ಏನು ಕೇಳ್ಕೊತಾನಪ್ಪ ಅಂತಂದ್ರೆ, ನಮ್ಮ ಕಂಕನವಾಡಿಗೆ ಯಾವಾಗೂ ಬಡತನ ಬರಬಾರ್ದು, ಕಂಕನವಾಡಿ ಜನರಿಗೆ ಯಾವಾಗೂ ದುಃಖ ಆಗಬಾರ್ದು, ಕಂಕನವಾಡಿ ಜನರು ಯಾವಾಗೂ ಅಳಬಾರ್ದು, ಕಂಕನವಾಡಿಗೆ ಯಾವಾಗೂ ಕಷ್ಟ ಬರಬಾರ್ದು. ಯಾಕೆ ಈ ದೇವರಲ್ಲಿ ಬೇಡ್ಕೋತಂದ್ರೆ, ಇದನ್ನೆಲ್ಲ ಹರಿಕೆ ಕೊಡೋಕೆನ ದುರ್ಗಾದೇವಿ. ಏನ ರೋಗ ರುಜಿನ ಬಂದ್ರೆ, ಸಾವು ನೋವುಗಳಾದ್ರ, ದನ ಕರುಗಳಿಗೆ ಕಷ್ಟ ಆದ್ರೆ, ಜನರಿಗೆ ಕಷ್ಟ ಆಗೋದನ್ನೆಲ್ಲ ತಡೆಯಕ್ಕೆ ಯಾರಪ್ಪ ಅಂತಂದ್ರೆ ನಮ್ಮ ಕ್ಷೇತ್ರದ ದೇವತೆಗೆ ದುರ್ಗಾದೇವಿ. ಅದಕ್ಕೆಲ್ಲ ಸಾಥ್ ಕೊಡೋರು ಯಾರಪ್ಪ ಅಂತಂದ್ರೆ ನಮ್ಮ ಆದಿದೇವರಾದಂಥ ಹಲಸಿದ್ದೇಶ್ವರ, ಗೋಣೆ ಬಸವೇಶ್ವರ, ಚಂದ್ರವ ತಾಯಿ, ಆಂಜನೇಯ, ಇಟ್ಟಲ, ವಿಠೋಬ, ಗಣಪತಿ, ನಮ್ಮ ಇಲ್ಲೊಂದು ದೇವ್ರ ಕಟ್ಯಪ್ಪ ದೇವ್ರ, ನಮ್ಮ ಗಂಗಪ್ಪಾಯಿ, ಮಹಾಲಿಂಗೇಶ್ವರ, ಈಶ್ವರಲಿಂಗ, ಇವರೆಲ್ಲರೂ ಸಾಥ್ ಕೊಡ್ತಾರೆ. ಪ್ರತಿಯೊಂದೊಂದು ದಿಕ್ಕಿನಾಗದಾರಲ್ಲ ಇವರೆಲ್ಲರೂ ಆ ಕ್ಷೇತ್ರಗಳನ್ನ ಸಂರಕ್ಷಣೆ ಮಾಡ್ತಾರೆ. ಅದಕ್ಕೆ ದುರ್ಗಾದೇವಿ ಯಾವ ನೋವು ನಲಿವುಗಳಾಗಲ್ದಂಗೆ ದುರ್ಗಾದೇವಿ ನೋಡ್ಕೋತಾಳೆ. ಇದಕ್ಕೆ ಯಾಕೆ ಈ ಮಾತು ಹೇಳ್ತಾನಂತಂದ್ರೆ, ಎಲ್ಲರೂ ನೀವು ಮಕ್ಕಳು ಖುಷಿ ಇದ್ರಂದ್ರೆ ದೇವತೆಗಳು ಖುಷಿ ಇರ್ತಾರೆ, ದೇವತೆಗಳು ಖುಷಿ ಇದ್ರೆ ಮಕ್ಕಳೆಲ್ಲ ಖುಷಿ ಇರ್ತಾರೆ. ಅದಕ್ಕೆ ಆ ದೇವ್ರು ಎಲ್ಲರೂ ನಮ್ಮ ಕಂಕನವಾಡಿ ಮೇಲೆ ಆಶೀರ್ವಾದ ಮಾಡಲಿ. ಈ ವರ್ಷ ಏನು ಬರ್ತಕ್ಕಂಥ ಮಳೆ ಐತ್ಲ, ಒಳ್ಳೆ ರೀತಿಯಾಗಿ ಮಳೆ ಆಗಲಿ, ಒಳ್ಳೆ ರೀತಿಯಾಗಿ ಬೆಳೆ ಬರಲಿ, ಎಲ್ಲರೂ ನಮ್ಮ ಊರಾಗ ಸುಖದಿಂದ ಇರಲಿ. ಈ ಊರಿಗೆ ಏನು ನಮ್ಮ ದೇವತೆ ಬರ್ತಾಳಲ್ಲ ಶಿವಾಪುರ ದುರ್ಗಾದೇವಿ, ಆ ಶಿವಾಪುರ ಸಹಿತ ಅಲ್ಲಿ ಸುಖದಿಂದ ಬೆಳೆ ಮಳೆಯಾಗಿ ಅಲ್ಲಿ ಜನನು ಸುಖದಿಂದ ಇರ್ಲತ್ತಿ. ನಾವು ಎರಡೂ ದೇವತೆಗಳಲ್ಲಿ ಬೇಡ್ಕೋತನ. ಯಾಕಂತಂದ್ರೆ ನಮ್ಮ ಶಿವಾಪುರ ಹಿರಿಯರು ಇಷ್ಟು ಒಳ್ಳೆಯವ್ರದಾರಲ್ಲ, ದೇವ್ರ ಕೇಳಕ್ಕೆ ಹೋದಾಗ ಈ ವರ್ಷ ಎಲ್ಲ ನಾವು ಕಮಿಟಿಯವ್ರು ಹೋಗಿದ್ದು, ಹೋದಾಗ ಪ್ರೀತಿಯಿಂದ ಕರೆದು ನಮಗೆಲ್ಲ ತಂಪು ಇದನ್ನು ಕುಡಿಸಿ, ಎಲ್ಲರೂ ನಮ್ಮ ಪೂಜಾರಿ ಅವ್ರ ಪೂಜಾರಿ ಎಡಬಲ ತಗೊಂಡು ತೆಕ್ಕೆ ಅದು ಪ್ರಸಾದ ಹಚ್ಚಿ ಪ್ರಸಾದನ ಕೊಟ್ಟು ನಾವು ದೇವ್ರಾಗ ಕಳಿಸ್ತೋತ ಅತಿ ಖುಷಿಯಿಂದ ಸಂತೋಷದಿಂದ ಹೇಳ್ರು. ಇದೇ ರೀತಿಯಾಗಿ ಶಿವಾಪುರ ದುರ್ಗಾದೇವಿ, ನಮ್ಮ ಕಂಕನವಾಡಿ ದುರ್ಗಾದೇವಿ ಪೂಜಾರಿಗಳಾಗಲಿ, ಹಿರಿಯರಾಗಲಿ, ಕಮಿಟಿಯವರಾಗಲಿ ಇದೇ ಪ್ರೀತಿ ವಿಶ್ವಾಸನ ಇಟ್ಕೊಂಡ ಪ್ರತಿ ವರ್ಷ ಜಾತ್ರೆ ಒಳ್ಳೆ ರೀತಿಯಿಂದ ನಡಿಬೇಕು. ಆ ಹಿರಿಯರಲ್ಲಿ ಒಳ್ಳೆ ಬಾಂಧವ್ಯ ಇರಬೇಕು. ಅವರು ಪ್ರೀತಿಲೇ ಬಂದ ಜಾತ್ರೆಗೆ ಸಹಕಾರ ಮಾಡ್ಬೇಕಂತೇಳಿ ಅವರಲ್ಲಿ ನಾ ಕೇಳ್ಕೊತಾನೆ. ಇನ್ನೊಂದು ಮಾತು ಹೇಳಿನ, ನಮಗೆ ಭಾಳ ಖುಷಿಯಾಗೈತಿ ಅಂತೇಳಿ ಒಂದು ಮಾತು ಹೇಳಿನ. ಏನು ಅತಿ ಖುಷಿ ಆಗೈತಿಪ್ಪ ಅಂತಂದ್ರೆ, ನಮ್ಮ ಕರ್ನಾಟಕ ಸರ್ಕಾರ ಏನೈತಿ, ಸಿದ್ದರಾಮಯ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಹಾಗೂ ನಮ್ಮ ನೆಚ್ಚಿನ ನಾಯಕರಾದಂಥ ಗಣ ಸರ್ಕಾರದ ಲೋಕೋಪಯೋಗಿ ಸಚಿವರು ಹಾಗೂ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸತೀಶ್ ಅಣ್ಣ ಜಾರಕಿಹೊಳಿ ಅವರು, ಡಿ ಕೆ ಶಿವಕುಮಾರ್ ಅವರು ಏನೊಂದು ಖುಷಿಪ್ಪ ಅಂತಂದ್ರೆ, ನಡೆದಂತೆ ನುಡಿದ್ರು ಕರ್ನಾಟಕ ಸರ್ಕಾರ, ನಡೆದಂತೆ ನುಡಿತು ಕಾಂಗ್ರೆಸ್ ಸರ್ಕಾರ. ಅದರಂತೆ ಬಡವರಿಗೆ ನಾವು 2,000 ರೂಪಾಯಿ ಕೊಡ್ತು ಅಂತ ಹೇಳಿದ್ರಲ್ಲ, ಅದನ್ನು ನೇರವಾಗಿ ಕೊಟ್ಟರು. ನನಗೆ ಯಾಕೆ ಖುಷಿ ಆಗೈತೆ ಅಂತಂದ್ರೆ, ಯಾವುದೇ ಸರ್ಕಾರ ಬರಲಿ, ನಂಗೆ BJP ಬರಲಿ, ಕಾಂಗ್ರೆಸ್ ಬರಲಿ, JDS ಬರಲಿ, ನಾ ಬೇಡ್ಕೊಳ್ಳೋದು ಏನಂದ್ರೆ ದೇವರಲ್ಲಿ ಹಾಗೂ
ನಮ್ಮ ಊರು ಗ್ರಾಮ ದೇವತೆಗಳಲ್ಲಿ ಬೇಡ್ಕೊಳ್ಳೋದು ಅಂದ್ರೆ ನಮ್ಮ ಊರಾಗಿನ ಬಡವರ ಜನರು ಸುಖದಿಂದ ಇರ್ಬೇಕು, ಖುಷಿಯಿಂದ ಇರ್ಬೇಕಂತ ನಾ ಬೇಡ್ಕೋದು. ಆ ಪಾರ್ಟಿ ಈ ಪಕ್ಷ ಆಗಿಚ್ಚ ನಾವು ಹೊಗಳೋದ್ರಿಂದ ಏನ ಜನರು ಸುಖ ಇರೋದಿಲ್ಲ. ನಾ ಬೇಡ್ಕೊಳ್ಳೋದು ಏನಂದ್ರೆ ಪಾರ್ಟಿ ಕಡೆಯಿಂದ ಕಾಂಗ್ರೆಸ್ ಪಾರ್ಟಿ ಮನುಷ್ಯ ಅಂತೇಳಿ ನಾವು ಕಾಂಗ್ರೆಸ್ನ ಹೊಗಳೋದಿಲ್ಲ. ಇವತ್ತು BJP ಅವರು ಬಡವರಿಗೆ ಸುಖ ಮಾಡ್ರೆ ನಾ BJPನ ಹೊಗಳ್ತಾನ, ಕಾಂಗ್ರೆಸ್ ಅವರು ಒಳ್ಳೇದು ಮಾಡ್ರೆ ಕಾಂಗ್ರೆಸ್ ಹೊಗಳ್ತಾನ, JDS ದವ್ರು ಒಳ್ಳೇದು ಮಾಡ್ರೆ JDS ಹೊಗಳ್ತಾನ. ಈ ಕಾಂಗ್ರೆಸ್ ಯಾಕೆ ಹೊಗಳ್ಬೇಕು ಆಗೈತೆ ಅಂದ್ರೆ ನಾನು ನೋಡ್ತಾನೆ ಜೀವನದೊಳಗೆ ಎಲ್ಲ ಬರ್ಬೇಕಾರೆ ಏನ ಕಷ್ಟ ಬರಲಿ ಏನ ಆಗಲಿ ಖರೆ ಜೀವನದಾಗ ನನಗೆ ಅನುಭವ ಪ್ರಕಾರ ಒಟ್ಟ ಬಡತನ ಬರಬಾರ್ದು. ಬಡತನದೊಳಗೆ ಏನು ದುಃಖ ಐತಿ ಏನು ತ್ರಾಸ ಐತಿ ಅನ್ನೋದು ನನಗೆ ಗೊತ್ತೈತಿ. ಯಾಕಪ್ಪ ಅಂತಂದ್ರೆ ಇದನ್ನ ಹೇಳಕ್ ಭಾಳ ಅವಕಾಶ ಇತ್ತು, ಈಗ ಟೈಮ್ ಇಲ್ಲ, ಭಾಳ ಮಾತಾಡೋದಿಲ್ಲ. ಇನ್ನೊಂದು ಸಂದರ್ಭ ಸಿಕ್ಕಾಗ ಮಾತಾಡ್ತಾನ. ಏನು ಬಡತನ ಅಂದ್ರೆ ಏನು ದುಃಖ ಕಷ್ಟ ಐತಿ ಅನ್ನೋದು ನಂಗೆ ಗೊತ್ತೈತಿ. ಆ ಬಡತನ ದುಃಖಕ್ಕೆ ಡೈರೆಕ್ಟ್ ಆಗಿ ನೇರವಾಗಿ ಸಹಕಾರ ಕೊಟ್ಟಿದ್ದಂದ್ರೆ ಕಾಂಗ್ರೆಸ್. ಹೆಂಗಪ್ಪ ಅಂತಂದ್ರ 2,000 ರೂಪಾಯಿ ಎಲ್ಲಾರು ಕೊಡ್ತಾರ, ಎಲ್ಲ ಪಾರ್ಟಿಯವ್ರು ಬರ್ತಾರ. 5 ವರ್ಷನಾಗ ಒಮ್ಮೆ ಇಲೆಕ್ಷನ್ ಬರ್ತೈತಿ, 2,000 3,000 5,000 ಕೊಡ್ತಾರ, ಒಪ್ತನು. ಆದ್ರೆ ಪ್ರತಿ ತಿಂಗಳು ಬಡವರಿಗೆ ಬಂದು 2,000 ಮುಟ್ತಾವಲ್ಲ ನೇರವಾಗಿ, ಇದನ್ನ ಯಾರಿಗೂ ಕೊಟ್ಟಿಲ್ಲ, ಯಾರಿಗೂ ಕೊಡಕ್ಕೆ ಸಾಧ್ಯ ಇಲ್ಲ. ಬಡತನ ನಿರ್ಮೂಲನೆಗಾಗಿ ಬಡವ್ರಿಗೆ ಆಗ್ತಕ್ಕಂಥ ದುಃಖ ದುಮ್ಮಾನುಗಳಿಗೆ ಸಹಾಯ ಮಾಡೋಕ್ಕಾಗಿ 2,000 ರೂಪಾಯಿ ಏನು ಪ್ರತಿ ವರ್ಷ ಬರ್ತಾವಲ್ಲ, ಇದರಿಂದ ನನಗೆ ಭಾಳ ಖುಷಿಯಾಗಿದೆ. ಇದಕ್ಕಿಂತ ಹೆಚ್ಚಿಗೆ ನಂಗೆ ಖುಷಿ ಏನಾಕೈತಪ್ಪ ಅಂತಂದ್ರೆ ಸೆಂಟ್ರಲ್ದೊಳಗೆ ಕಾಂಗ್ರೆಸ್ ಸರ್ಕಾರ ಜೇರ್ಕಡ್ತಾ ಬಂದ್ರ, ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆದ್ರ 1 ಲಕ್ಷ ರೂಪಾಯಿ ಬರ್ತಾವಲ್ಲ, ಇದಕ್ಕೆ 3 ಪಟ್ಟು ಖುಷಿ ಆಕೈತೆ ನನಗೆ. ಅದನ್ನ ಬೇಡ್ಕೋತೀನಿ. ಯಾಕಂತಂದ್ರ ಈ BJP ಅವ್ರು ಬಂದ್ರೆ ಕೊಟ್ರು ನಂಗೆ ಖುಷಿನ. BJP ಬಂದು BJP ಅವ್ರು ಕೊಡ್ಲಿ 1 ಲಕ್ಷ ರೂಪಾಯಿ. ಯಾಕಂದ್ರೆ ಬಡವ್ರು ಸುಖ ಇರ್ಬೇಕಾಗಿತ್ತು ನಮ್ಗೆ. ಯಾಕಂದ್ರೆ ಶ್ರೀಮಂತರು ದೊಡ್ಡವ್ರು ಇರ್ತಾರ, ಅವ್ರಿಗೆ ಹತ್ತ ಗಾಡಿ ಅದಾವು ಗೋಡದಾವು ಉಣ್ತಾರು ತಿಂತಾರು. ಬಡವ್ರಿಗೆ ಯಾರು ಕೊಡವ್ರ, ಬಡವ್ರ ಹಾಸ್ಪಿಟ್ಲಿಗೆ ಯಾರು ಕೊಡವ್ರ? ಯಾಕೆ ನಾ ಕಾಂಗ್ರೆಸ್ನ ಈಗ ಮೆಚ್ತೀನಂತಂದ್ರೆ, ಈಗ ಬಡವ್ರಿಗೆ ಹಾಸ್ಪಿಟ್ಲಿಗೆ ಹೋಗ್ಬೇಕಾರೆ 25,000 ರೂಪಾಯಿ ಅವ್ರಿಗೆ ಇನ್ಶೂರೆನ್ಸ್ ಕೊಡತ್ತಾರ. 25 ಲಕ್ಷ ರೂಪಾಯಿ ಕೊಟ್ರೆ ನಿಮ್ಮ ಬಡತನ ಎಂಥ ದವಾಖಾನೆ ಇದ್ರೂ ಸಾಕ್ತೈತಿ. 1 ಲಕ್ಷ ರೂಪಾಯಿ ರೊಕ್ಕ ಬಂದ್ರೆ ನಾವು ಕೊಡೋದು 20,000, ಅದು 1,20,000 ಆಕೈತಿ. 10 ಕಿಲೋ ಬೇರೆ ಬರ್ತಾವ. ಅದಕ್ಕಿಂತ ಹೆಚ್ಚಿಗೆ ರೈತರು ದೊಡ್ಡವರಾದ್ರೆ ಇಡೀ ದೇಶ ದೊಡ್ಡದಾಗೋದು. ರೈತರು ಸಾಲ ಏನು ಮಾಡ್ಕೊಂಡಾರು, ರೈತರಿಗೆ ಈಗೇನು ಬರಗಾಲ ಬಿದ್ದು ಏನು ತೊಂದರೆ ಆಗೈತಿ, ಆ ಸಾಲ ನಿರ್ಮೂಲನೆ ಮಾಡಕ ಎಲ್ಲ ಸಾಲ ಸೂಟ್ ಮಾಡವ್ರದ. ಸಾಲ ಸೂಟ್ ಆತು, 1 ಲಕ್ಷ ರೂಪಾಯಿ ಬಡವರಿಗೆ ರೊಕ್ಕ ಬಂದು, 10 kg ಅಕ್ಕಿ ಬಂದು, ಕರೆಂಟ್ ಫ್ರೀ ಆತು ಅಂದ್ರೆ ಇದರಿಂದ ದೇಶದ ಬಡ ಜನರಿಗೆ ಏನಾಕೈತಿ, ಒಳ್ಳೇದಾಕೈತಿ ಅನ್ನೋ ಉದ್ದೇಶ ಸಲುವಾಗಿ ಈ ಮಾತನ್ನ ಹೇಳಾಕತ್ತೇನೆ. ಯಾಕಂತಂದ್ರೆ ಬಡತನ ಅಂದ್ರೆ ಇಷ್ಟು ಕೆಟ್ಟ ಐತಲ್ಲ, ಮಕ್ಕಳನ್ನ ಸಾಲಿ ಕಳಿಸ್ಬೇಕಾಗಿತ್ತು. ತಂದೆ ತಾಯಿಗಳು ದುಡಿತಾರ, ಕಸಕ್ಕೆ ಹೋಗ್ತಾರ, ಒಬ್ರಲ್ಲಿ ಕೂಲಿ ಮಾಡ್ತಾರ, ಚಾಕ್ರಿ ಮಾಡ್ತಾರ. ಹಡದಂತ ಮಕ್ಕಳನ್ನ ಜಾಯ್ಕ್ ಮಾಡ್ಬೇಕು. ಅವ್ರಿಗೆ ಅಕ್ಕಿ ತಂದು ಗಂಜಿ ತಂದು ಅವ್ರನ್ನ ಹಾಕಿ ಉಣಿಸಿ ತಿನ್ನಿಸಿ ಬೆಳೆಸಿ ದೊಡ್ಡವ್ರನ್ನ ಮಾಡಬೇಕು. ಅವ್ರು ದೊಡ್ಡಾದ ಆದ ತಕ್ಷಣ ಸಾಲಿ ಕಲಿಸ್ಬೇಕು. ಅವ್ರಿಗೆ ಸಾಲಿ ಕಲಿಸಿ ಅವ್ರನ್ನ ದೊಡ್ಡವ್ರು ಮಾಡಿ ಮದುವೆ ಮಾಡ್ಬೇಕಾದ್ರೆ ಅವ್ರ ವಯಸ್ಸನ್ನ ಮುಗಿದು ಹೋಗಿರ್ತೈತಿ. ಇಂಥ ಪರಿಸ್ಥಿತಿ ಬಡತನದಲ್ಲಿ ಇರ್ತೈತಿ. ಈ ಪರಿಸ್ಥಿತಿ ಬರಬಾರ್ದು. ಯಾಕಂದ್ರೆ ಅವ್ರು ಸುಖಾನ ಅನುಭವಿಸೋದಿಲ್ಲ ಪಾಪ. ಸಣ್ಣಾಗಿಂದ ಹಿಡಿದು ದೊಡ್ಡವ್ರ ತನಕ ಅವ್ರಿಗೆ ಸುಖ ಅನ್ನೋದು ಗೊತ್ತಿರೋದಿಲ್ಲ. ಅದಕ್ಕೆ ನೇರವಾಗಿ 2,000 ರೂಪಾಯಿ ಬರೋದ್ರಿಂದ, ಐಕ್ಯ ಬರೋದ್ರಿಂದ ಅವ್ರಿಗೆ ಸುಖ ಆಕೈತಿ ಅಂತೇಳಿ ನಂಗೆ ಭಾಳ ಸಂತೋಷ ಆಗೈತಿ. ಅದಕ್ಕೆ ನಾ ಏನು ಕೇಳ್ಕೊತೀನಿ, ಇನ್ನೂ ಎಂಥ ಒಳ್ಳೆ ಸ್ಕೀಮ್ ಇದ್ರ ಬಡವ್ರಿಗೆ ಉಪಯೋಗ ಆಗುವಂಥ ಸ್ಕೀಮ್ ಬರಲಿ ಅಂತ. ಯಾವುದೋ ಪಾರ್ಟಿಯವ್ರು ಬರಲಿ, ಅವರ ಬಡವ್ರು ಕೊಡ್ರಿ. ಈ ಕಾಂಗ್ರೆಸ್ ಕೊಟ್ಟಿದ್ದಕ್ಕಾಗಿ ಕಾಂಗ್ರೆಸ್ ಪಕ್ಷಕ್ಕೆ ನಾ ಅನಂತ ಧನ್ಯವಾದಗಳನ್ನ ಹೇಳ್ತಾನು. ಸಿದ್ದರಾಮಯ್ಯ ಸಾಹೇಬ್ರಿಗೆ, DK ಶಿವಕುಮಾರ್ ಸಾಹೇಬ್ರಿಗೆ, ಸತೀಶ್ ಸಾವ್ಕಾರ್ಗೆ. ಅಷ್ಟೇ ಅಲ್ಲ, ಸೆಂಟ್ರಲ್ದೊಳಗೆ ಗೌರ್ಮೆಂಟ್ ಬಂದ ಅದು 1 ಲಕ್ಷ ರೂಪಾಯಿ ಎಲ್ಲರಿಗೂ ಬರಬೇಕು. ಇವ್ರು ಬಡತನ ನಿರ್ಮೂಲನೆ ಆಗಲತ್ತ ನಾ ದೇವರಲ್ಲಿ ಕೇಳ್ಕೊಂಡು ಇವತ್ತು ನಾಟಕ ಉದ್ಘಾಟನೆ ಮಾಡಕ್ಕೆ ಕಳಿಸಿದ್ದಕ್ಕಾಗಿ. ಯಾಕಂತಂದ್ರೆ ಎಲ್ಲರಿಗೂ ನಾಟಕ ಬೇಕಾಗೈತಿ. ಈಗ ನನಗೆ ಆ್ಯಕ್ಚುಲಿ ಈ ವೇದಿಕೆ ಮೇಲೆ ಆಶೀರ್ವಾದ ಎಲ್ಲ ಗಣ್ಯಮಾನ್ಯರಿಗೆ ವಂದಿಸಿ, ನೀವು ಬಂದಂಥ ನಿಮ್ಮೆಲ್ಲರಿಗೂ ವಂದಿಸಿ 2 ಮಾತುಗಳು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್. ಹಲೋ, ಎಲ್ಲರಿಗೂ ವಂದನೆಗಳು. ಈಗ ನಾಟಕ ಪ್ರಾರಂಭ ಆಗ್ತದೆ. ನಾಟಕವನ್ನು ಪ್ರಾರಂಭ ಮಾಡಬೇಕೆಂದು ಕಲಾವಿದರಲ್ಲಿ ಕೇಳಿಕೊಳ್ತಾ ಇದ್ದೀವಿ. ವೇದಿಕೆಯ ಮೇಲಿರ್ತಕ್ಕಂಥ ಮಹನೀಯರು ನಿಧಾನವಾಗಿ ಕೆಳಗಡೆ ಇಡಬೇಕು, ಸಾವಕಾಶಾಗಿ. ತುಗಿಸಾಡಕ್ಕೆ ಹೋಗ್ಬೇಡ್ರಿ ತಮ್ಗೊಡ್ರೆ, ನೀವು ಉಳ್ದವ್ರೆಲ್ಲ ತಾಗದು ಬಿಡ್ರಿ. ಪಡೆದೇ ಬಿಡಪ್ಪ ನೀವು.